ಆರಾಧ್ಯ ಮಾತ್ರ ಆಕೆ ಕಡೆ ತುಂಬ ಕೇರ್ಲೆಸ್ ಆಗಿ ನೋಡಿದ್ಲು. ಆರಾಧ್ಯ ತನ್ನ ಕಪ್ನಲ್ಲಿ ಬೇಕಂತಲೇ ಮಣ್ಣು ಹಾಕಿದ್ದಾಳೆ ಅಂತ ಅಂದ್ಕೊಳ್ತಿರೋ ಶ್ರಾವಣಿ ಅರುಂಧತಿ ಮುಂದೆ ಏನೂ ಅನ್ನಲಾಗದೆ ಗಟ್ಟಿಯಾಗಿ ಕೈ ಬಿಗಿದುಕೊಂಡು ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಿದ್ದಾಳೆ. ನೀನೇನು ಕಂಗಾರು ಪಡಬೇಡ ಶ್ರಾವಣಿ, ಅತ್ತೆಯವರು ಇಲ್ಲಿರೋ ಗಿಡಗಳಿಗಾಗಿ ತುಂಬ ಒಳ್ಳೆ ಮಣ್ಣನ್ನು ತರಿಸಿರ್ತಾರೆ. ಒಂದು ವೇಳೆ ಕುಡಿದ್ರೆ ನಿನ್ನ ಹೆಲ್ತ್ ಏನು ಹಾಳಾಗಲ್ಲ, ಆ ಮಣ್ಣಲ್ಲಿ ತುಂಬ ಪೋಷಕಾಂಶಗಳು ಇರುತ್ತವೆ ಗೊತ್ತಾ ಅಂತ ನಗ್ತಾ ಅಂದ್ಲು ಆರಾಧ್ಯ. ಅಲ್ಲಿ ಸಿಚುಯೇಷನ್ ಸೀರಿಯಸ್ ಆಗ್ತದೆ ಅಂತ ಅಂದ್ಕೊಂಡು ಅರುಂಧತಿ ಹೇಳೋದು ಮುಗೀತಾ ಅಂತ ಸೀರಿಯಸ್ ಆಗಿ ಕೇಳಿದ್ರಿಂದ ಬಾಯಿ ಮುಚ್ಕೊಂಡ್ಲು ಆರಾಧ್ಯ. ಇನ್ನೀನು ಮಾತಾಡೋದು ಕಂಪ್ಲೀಟ್ ಆಗಿದ್ರೆ ಕ್ಲೀನಿಂಗ್ ಕಂಟಿನ್ಯೂ ಮಾಡು, ಅದು ಮುಗಿದ ತಕ್ಷಣ ಎಲ್ರಿಗಾಗಿ ಲಂಚ್ ಪ್ರಿಪೇರ್ ಮಾಡು ಅಂತ ದೊಡ್ಡ ವಾಯ್ಸ್ನಲ್ಲಿ ಹೇಳಿದರು ಅರುಂಧತಿ. ಅತ್ತೆ ಮಾತಿಗೆ ಸರಿ ಅಂತ ತಲೆ ಆಡಿಸ್ತಾ ಹಾಗೆ ವರ್ಕ್ನಲ್ಲಿ ಬಿದ್ದು ಹೋದ್ಲು ಆರಾಧ್ಯ. ಹಾಗೆ ವರ್ಕ್ ಮಾಡ್ತಿರೋ ಆರಾಧ್ಯಳನ್ನು ನೋಡಿದ ಮೇಲೆ ಶ್ರಾವಣಿಯ ಈಗೋ ತುಂಬಾ ಸ್ಯಾಟಿಸ್ಫೈ ಆಯಿತು. ಅವಳು ಅರುಂಧತಿಯನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಳು. ಆದರೆ ಇಲ್ಲಿ ಆರಾಧ್ಯಳ ಅವತಾರ ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆದ್ಲು. ಶ್ರಾವಣಿಯನ್ನು ಅಬ್ಸರ್ವ್ ಮಾಡ್ತಿರೋ ಆರಾಧ್ಯ, ನನಗೆ ಆರಾಧ್ಯಳನ್ನು ನೋಡ್ತಿದ್ರೆ ತುಂಬ ಅಸೂಯೆ ಆಗುತ್ತೆ ಅತ್ತೆ, ನಾನು ಆಕೆ ಥರ ಯಾವತ್ತಿರ್ತೀನೋ ಏನೋ ಅಂತಂದ್ಲು ಶ್ರಾವಣಿ. ಶ್ರಾವಣಿ ಮಾತುಗಳನ್ನು ಕೇಳ್ತಿರೋ ಆರಾಧ್ಯ ಒಂದು ಕ್ಷಣ ಶಾಕ್ ಆದ್ಲು. ತನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದನ್ನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ ಪಾಪ. ಏನೋ ಫಿಟ್ಟಿಂಗ್ ಇಡೋಕೆ ರೆಡಿಯಾಗಿರೋ ಆಗಿದೆ ಅಂತ ಅಂದ್ಕೊಂಡ್ಳು. ಶ್ರಾವಣಿ ಮಾತಿಗೆ ಅರುಂಧತಿ ಸ್ವಲ್ಪ ಬೇಸರದಿಂದ, ನೀನು ಈ ಬಾರಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಕಾಣಿಸ್ತಿದೆಯಾ ಶ್ರಾವಣಿ, ಇವಾಗ ನಿನ್ನ ಹೆಲ್ತ್ ಸರಿಯಾಗಿ ಇದೆಯಲ್ಲ, ಮುಂಚೆ ಥರ ಅಲ್ಲ ತಾನೇ ಅಂದ್ಲು. ಆರಾಧ್ಯ ಥರ ಆರೋಗ್ಯವಾಗಿಲ್ಲ ಅಂತ ಫೀಲ್ ಆಗ್ತಾ ಇದ್ದಾಳೋ ಏನೋ ಅಂತ ಅಂದ್ಕೊಂಡ್ಳು ಅರುಂಧತಿ. ಹಾಂ ಚೆನ್ನಾಗಿದ್ದೀನಿ ಅತ್ತೆಯವರೇ, ಮೆಡಿಸಿನ್ಸ್ ತೊಗೊಳ್ತಾನೆ ಇದ್ದೀನಲ್ವಾ ಅಂತ ಸಣ್ಣದಾಗಿ ನಗ್ತಾ ಅಂದ್ಲು ಶ್ರಾವಣಿ. ಶ್ರಾವಣಿ ಹೇಳ್ತಾ ಇರೋದು ನಿಜವೇ, ತುಂಬ ವರ್ಷಗಳ ನಂತರ ಇವಾಗ ಬೆಟರ್ ಆಗಿದ್ದಾಳೆ. ಅದಕ್ಕೆ ಶ್ರಾವಣಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು ವನಜಾಕ್ಷಿ. ವಯಸ್ಸಿನಲ್ಲಿ ನಡಿಬೇಕಾದ ಎಲ್ಲ ಕಾರ್ಯಕ್ರಮಗಳು ಆ ವಯಸ್ಸಿನಲ್ಲೇ ನಡೀಬೇಕು ವನಜಾಕ್ಷಿ. ಶ್ರಾವಣಿ ಮದುವೆ ಇನ್ನೂ ಲೇಟ್ ಮಾಡೋದು ಕರೆಕ್ಟ್ ಅಲ್ಲ, ಯಾವುದಾದ್ರೂ ಒಳ್ಳೆ ಸಂಬಂಧ ಇದ್ದರೆ ನೋಡಿ ಅಂತ ಸ್ಮೂತ್ ವಾಯ್ಸ್ನಲ್ಲಿ ಅಂದ್ಲು. ಶ್ರಾವಣಿಯನ್ನು ಯಾವತ್ತು ನನ್ನ ಸೊಸೆ ಅಂತ ಮುದ್ದಾಡ್ತಿದ್ದೆ ಅಕ್ಕಾದರೆ ಅದೆಲ್ಲ ಇವಾಗ ಒಂದು ಜೋಕ್ ಥರ ಆಗೋಯ್ತು. ಅಧಿರಾಜ್ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಇವಾಗ ಶ್ರಾವಣಿಗೆ ಮದುವೆ ಮಾಡುವಂತಿದೆಯಾ ಅಂದರೆ ನೀನು ಆರಾಧ್ಯಳನ್ನು ಸೊಸೆಯಾಗಿ ಅಕ್ಸೆಪ್ಟ್ ಮಾಡಿದ ಹಾಗೇನಾ ಅಂತ ಕೇಳಿದ್ಲು ವನಜಾಕ್ಷಿ. ಆ ಮಾತುಗಳಿಗೆ ಶ್ರಾವಣಿ ಕಂಗಾಲಾಗ್ತಾ ಅತ್ತೆಯವರೇ ಏನು ಮಾತಾಡ್ತೀಯಾ ಅಂತ ವನಜಾಕ್ಷಿ ಕಡೆ ಭಯದಿಂದ ನೋಡ್ತಾ ಅಂದ್ಲು. ವನಜಾಕ್ಷಿ ಮಾತುಗಳು ಕೇಳಿದ ಅರುಂಧತಿ ಫೇಸ್ನಲ್ಲಿ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗೋದ್ವು. ಒಂದು ಕಾಲದಲ್ಲಿ ನಾನೇ ಹೇಳಿದ್ದೆ ಶ್ರಾವಣಿಯನ್ನು ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ. ಅವ್ನು ದೊಡ್ಡವನಾದ್ಮೇಲೆ ನನ್ನ ಮಾತು ಕೇಳೋದನ್ನೇ ಬಿಟ್ಬಿಟ್ಟ. ಎಷ್ಟರ ಮಟ್ಟಿಗಂದರೆ ತಾನು ಮದುವೆ ಮಾಡ್ಕೊಂಡು ವಿಷಯ ಕೂಡ ನನಗೆ ತಿಳಿಯದ ಹಾಗೆ ಅಂತ ಸ್ವಲ್ಪ ಬೇಸರದಿಂದ ಅನ್ನಿಸ್ತು ಅರುಂಧತಿಗೆ. ಆರಾಧ್ಯ ತುಂಬ ಒಳ್ಳೆ ಹುಡುಗಿ, ಅವಳೆ ಅಂದ್ಕೊಂಡ್ರೆ ಏನನ್ನಾದರೂ ಸಾಧಿಸ್ಕೊಂಡು ನೋಡ್ತಾ ಇರಿ, ನಿಮ್ಮನ್ನು ಆದಷ್ಟು ಬೇಗ ಅಜ್ಜಿಯನ್ನಾಗಿ ಮಾಡ್ತಾಳೆ ಅಂತ ನಗ್ತಾ ಅಂದ್ಲು ಶ್ರಾವಣಿ. ರೂಮ್ ಕ್ಲೀನ್ ಮಾಡ್ತಿರೋ ಆರಾಧ್ಯ ಅವಳ ಮಾತುಗಳನ್ನ ಕೇಳ್ತಾನೆ ಶ್ರಾವಣಿ ಮಾತುಗಳು ಕೇಳಿದ ತಕ್ಷಣ ಮತ್ತೆ ಶಾಕ್ ಆಗಿಬಿಟ್ಲು. ಶ್ರಾವಣಿ ಮಾತುಗೆ ಅರುಂಧತಿ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಅವಳು ಟೆನ್ಷನ್ ಆಗ್ತಿದೆ. ಅಕ್ಕ ಅಧಿರಾಜ್ ಮದುವೆ ಆಗಿ ಇಲ್ಲಿವರೆಗೆ 3 ತಿಂಗಳಾಯ್ತಲ್ವಾ, ಸೊಸೆ ಇನ್ನೂ ಶುಭ ಸುದ್ದಿ ಹೇಳಿಲ್ಲ ಅನಿಸುತ್ತೆ ಅಂತ ಕೇಳಿದ್ರು ನಗ್ತಾ ವನಜಾಕ್ಷಿ. ಕೇಳೋದಕ್ಕೆ ಆಕೆಯ ಮಾತುಗಳು ಚೆನ್ನಾಗಿದ್ರು, ಆರಾಧ್ಯಗೆ ಮಾತ್ರ ಯಾಕೋ ಗೊಂದಲದಲ್ಲಿ ಬೀಳುವಂತೆ ಮಾಡಿದ್ವು. ಅವ್ರು ಅಂದ್ಕೊಂಡ ಹಾಗೆ ಮದುವೆಯಾಗಿ 3 ತಿಂಗಳು ಮಾತ್ರ ಆಗಿದ್ರು, ಆಗಲೇ ಮಕ್ಕಳ ಬಗ್ಗೆ ಹೀಗೆ ಆಲೋಚಿಸ್ತಾರೋ. ನಿಜಕ್ಕೂ ನಮ್ಮಿಬ್ಬರ ಮಧ್ಯೆ ಇನ್ನೂ ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ ಸ್ಟಾರ್ಟ್ ಕೂಡ ಆಗಿಲ್ಲ, ಆಗಲೇ ಮಕ್ಕಳಿಗೆ ಹೀಗೆ ಹುಟ್ಟುಬಿಡ್ತಾರೆ ಅಂತ ಬೇಸರದಿಂದ ಅಂದ್ಕೊಂಡ್ಲು ಆರಾಧ್ಯ. ಅರುಂಧತಿ ಮಾತ್ರ ವನಜಾಕ್ಷಿ ಮಾತುಗಳಿಗೆ ಆಲೋಚನೆಯಲ್ಲಿ ಬಿದ್ಲು. ತುಂಬ ಜನ ಮದುವೆಯಾದ 3-4 ತಿಂಗಳಲ್ಲೇ ಶುಭ ವಾರ್ತೆಗಳು ಹೇಳ್ತಾರಂಥದ್ರಲ್ಲಿ ಆರಾಧ್ಯ ಇನ್ನೂ ಸಣ್ಣ ಮಗುವಿನ ಥರ ಈ ರೀತಿ ಇದ್ದಾಳಲ್ಲ, ನಿಜಕ್ಕೂ ಅವರಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ಆಲೋಚಿಸೋದನ್ನು ಸ್ಟಾರ್ಟ್ ಮಾಡಿದ್ಲು ಅರುಂಧತಿ. ಆಕೆ ಆಲೋಚಿಸೋದು ನೋಡಿ ಮಕ್ಕಳು ಪಡೆಯೋದ್ರಲ್ಲಿ ನಿಜಕ್ಕೂ ಏನೇ ಲೇಟ್ ಮಾಡಬಾರ್ದಕ್ಕ, ನಿಜಕ್ಕೂ ಲೇಟ್ ಆದಷ್ಟು ಮಕ್ಕಳು ಆ್ಯಕ್ಟಿವ್ ಆಗಿರಲ್ಲ. ಈಗಾಗಲೇ ನಮ್ಮ ಅಧಿರಾಜ್ ವಯಸ್ಸು ಹೆಚ್ಚಾಗಿದೆ, ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಹೇಗೆ ಮುಂದೆ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಆದರೆ ಆಕೆ ಮಾತುಗಳ ಅರುಂಧತಿ ಮನಸ್ಸಿನಲ್ಲಿ ತುಂಬ ಭಯವನ್ನು ಹುಟ್ಟಿಸಿದ್ವು. ನಿಜಕ್ಕೂ ಹಾಗೆ ಅಂತ ಯಾಕೆ ಅಂದ್ಕೊಳ್ತಿದ್ಯಾ ಅತ್ತೆಯವರೇ, ಅಲ್ಲಿರೋದು ಅಧಿರಾಜ್,
ಅವ್ರ ಬೇಬಿ ಆಫ್ಟರ್ ಅಧಿರಾಜ್ ಎಷ್ಟೊಂದು ಕೇರ್ ತಗೊಳ್ತಾನೋ ಅಂತಂದು ಶ್ರಾವಣಿ. ನಿಜಕ್ಕೂ ಈ ಟಾಪಿಕ್ಗೆ ರೀಸನ್ ಶ್ರಾವಣಿಯನ್ನು ಕೋಪದಿಂದ ತಕ್ಷಣವೇ ಆಕೆಯನ್ನು ಹೊಡಿಬೇಕನ್ನಿಸ್ತು ಆರಾಧ್ಯಾಗೆ. ಆದರೆ ಯಾಕೋ ಶ್ರಾವಣಿ ಮಾತುಗಳು ಕೂಡ ಸತ್ಯ ಇದೆ ಅಂತ ಅನ್ನಿಸ್ತು. ಎಲ್ಲರೂ ಅವರ ರಿಲೇಷನ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತಿದ್ದಾರೆ, ಆದರೆ ಆಕೆಗೆ ಒಬ್ಳಿಗೆ ಗೊತ್ತು ತಾನು ಆರಾಧ್ಯ ಇನ್ನು ವರ್ಜಿನ್ ಅಂತ. ಅಕ್ಕ, ಯಾವುದಕ್ಕೂ ಒಳ್ಳೆಯದು, ಒಂದು ಬಾರಿ ಸ್ವಾಮೀಜಿಯನ್ನು ಮೀಟಾಗಿ ಆರಾಧ್ಯ ಹಾಗೂ ಅಧಿರಾಜ್ ಜಾತಕವನ್ನು ತೋರಿಸೋಣವಾ ಅಂತ ಕೇಳಿದ್ಲು ವನಜಾಕ್ಷಿ. ಆ ಮಾತುಗಳನ್ನು ಕೇಳಿದ ಆರಾಧ್ಯ ಅಯ್ಯೋ ಮೇದಲ್ಲಿ ಬಿದ್ಲು. ಸ್ವಾಮೀಜಿ ಮಕ್ಕಳು ಹುಟ್ಟೋದನ್ನು ಕೂಡ ಹೇಳ್ತಾರಾ? ಇದೆಂಥ ವಿಚಿತ್ರನಪ್ಪ ದೇವ್ರೇ ಅಂತ ಅಂದ್ಕೊಂಡ್ಳು. ವನಜಾಕ್ಷಿ ಮಾತುಗಳನ್ನು ಕೇಳಿದ ಅರುಂಧತಿ ಆಕೆಯ ಮಾತುಗಳು ತನ್ನ ಮೇಲೆ ಪ್ರಭಾವ ಬೀರಿದ್ರಿಂದ ಆಲೋಚಿಸ್ತಾ, ನನಗೂ ಕೂಡ ಒಂದು ಬಾರಿ ಸ್ವಾಮೀಜಿನ ಮೀಟ್ ಆದ್ರೇ ಒಳ್ಳೇದಂತ ಅನ್ನಿಸ್ತಿದೆ. ಲೇಟ್ ಮಾಡದೆ ನಾಳೆ ಹೋಗಿ ಒಂದು ಬಾರಿ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಅಂದ್ಲು ಆಲೋಚಿಸ್ತಾ ಅರುಂಧತಿಯವರು. ಆ ಮಾತುಗಳು ಕೇಳಿದ ಆರಾಧ್ಯ ಹೆದರಿದ್ಲು. ತನ್ನ ಟಾರ್ಗೆಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ ಟಾಪಿಕ್ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ಆಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪಾಪ ಅವರಿಬ್ಬರ ಮಧ್ಯೆ ಇನ್ನೂ ಎಂಥ ರಿಲೇಷನ್ ಸ್ಟಾರ್ಟೇ ಆಗಿಲ್ಲ ಅಂತ ಅರುಂಧತಿಗೆ ಮೊದಲೇ ಹೇಳಿಬಿಡ್ಬೇಕಿತ್ತೋ ಏನೋ ಅಂತ ಮೊದಲ ಬಾರಿ ಅನ್ನಿಸ್ತು ಆರಾಧ್ಯಾಗೆ. ಮರುದಿನ ಮುಂಜಾನೆ ಉದಯದಲ್ಲಿ ಫ್ರೆಶ್ ಆಗಿ ಕೆಳಗೆ ಬಂದು ಆರಾಧ್ಯ, ಅತ್ತೆಯವರು ಎಲ್ಲಿದ್ದಾರೆ, ಇನ್ನು ಕೆಳಗೆ ಬಂದಿಲ್ವಾ ಅಂತ ಅಲ್ಲೇ ಇದ್ದ ಸರ್ವೆಂಟ್ ಉಜಾಳನ್ನು ಕೇಳಿದ್ಲು. ದೊಡ್ಡ ಮೇಡಮ್ ಅವರು ಸ್ವಾಮೀಜಿ ಹತ್ರ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿದ್ರು ಆಕೆ. ಆರಾಧ್ಯ ಶಾಕಾಗಿ ಮತ್ತೆ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಕೇಳಿದ್ಲು. ಹಿಂದಿನ ದಿನ ನಡೆದ ಟಾಪಿಕ್ ಎಲ್ಲ ತನ್ನ ಬಗ್ಗೆನೇ ಆಗಿದ್ದರಿಂದ ತನ್ನನ್ನು ಕೂಡ ಕರ್ಕೊಂಡು ಹೋಗಬೇಕಿತ್ತಲ್ವಾ ಅನ್ನೋ ಅನುಮಾನ ತನ್ನಲ್ಲಿ ಸ್ಟಾರ್ಟ್ ಆಯಿತು. ಅವಶ್ಯಕತೆ ಇಲ್ಲ, ನೀವು ಹೋಗದಿದ್ರೂ ಕೂಡ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ತಿಳಿಯುತ್ತೆ ಅಂದರು ರೋಜಾ. ಹೌದಾ, ಮನುಷ್ಯರು ಹೋಗದಿದ್ರು ಕೂಡ ಎದುರುಗಡೆ ಇಲ್ದಿದ್ರು ಕೂಡ ಅವ್ರ ಲೈಫನ್ನು ಡಿಸೈಡ್ ಮಾಡ್ತಾರಾ ಅವರು? ಅಷ್ಟೊಂದು ಮಹಿಮೆ ಇರೋರು ಈ ದಿನಗಳಲ್ಲಿ ಯಾರಿದ್ದಾರೆ ನಿಜಕ್ಕೂ? ಏನು ನೀನು ಜೋಕ್ ಮಾಡ್ತಿದ್ಯಾ ಅಂತ ಅಲ್ಲಿದ್ದ ಹೊರಟು ಹೋದ್ಲು. ಕಿಚನ್ನಲ್ಲಿ ಅಡುಗೆ ಮಾಡ್ತಿರೋ ಆರಾಧ್ಯಕ್ಕೆ ಏನು ಹೇಳ್ತಾರೋ ಏನಾಗುತ್ತೋ ಅನ್ನೋ ಭಯದಲ್ಲಿ ಅರುಂಧತಿ ಬರೋವರೆಗೂ ಕಾಲ ಕಳೆದ್ಬಿಟ್ಲು. ಅರುಂಧತಿ ಬಂದಾಗ ಅನ್ಸಿಂದ ಕಂಗಾಲ ಕಿಚನ್ನಿಂದ ಹೊರಗೆ ಬಂದು ಆರಾಧ್ಯಗೆ ತುಂಬ ಕೋಪದಿಂದ ಮನೆಯೊಳಗೆ ಬರ್ತಿರೋ ಅರುಂಧತಿ ಕಾಣಿಸಿದ್ಲು. ಆಕೆನ ಹಾಗೆ ನೋಡಿದ ತಕ್ಷಣ ಆರಾಧ್ಯಳ ಗುಂಡಿಗೆ ಜಾರು ಹೋದಾಗಾಯಿತು. ಅರುಂಧತಿ ಗುಡಿಯಿಂದ ಬಂದಾಗ್ನಿಂದ ತನ್ನೊಂದಿಗೆ ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ. ಕನಿಷ್ಠ ತನ್ನ ಕಡೆ ಕೂಡ ನೋಡಲಿಲ್ಲ. ತಿನ್ನುವಾಗ ಕೂಡ ತಲೆ ತಗ್ಗಿಸ್ಕೊಂಡು ಹಾಗೆ ಕೂತಿದ್ಲು ಅರುಂಧತಿ. ಭಯವಾಗಿ ಅರುಂಧತಿ ಕಡೆ ನೋಡ್ತಾ ಒಂದೊಂದು ತುತ್ತನ್ನು ಕಷ್ಟಪಟ್ಟು ತಿಂತಿದ್ದಾಳೆ ಆರಾಧ್ಯ. ಅರುಂಧತಿ ಕೋಪದಿಂದ ಕೈಲಿದ್ದ ಅನ್ನದ ಪ್ಲೇಟನ್ನು ಎಸೆದು ಹೊಡೆದ್ಲು. ಅದನ್ನು ನೋಡಿದ ರೋಜಾ, ಏನಾಯ್ತು ಮೇಡಮ್, ಫುಡ್ ಚೆನ್ನಾಗಿಲ್ವಾ, ನಿಮಗೋಸ್ಕರ ಮತ್ತೆ ಪ್ರಿಪೇರ್ ಮಾಡಲಾ ಅಂತ ಕೇಳಿದ್ಲು. ಅವಶ್ಯಕತೆ ಇಲ್ಲ, ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಂತ ಕೋಪದಿಂದ ಕಿರ್ಚಿದ ಆರಾಧ್ಯ ಕಡೆ ನೋಡಿದ್ಲು. ಆಗಲೇ ಶಾಕ್ನಿಂದ ಭಯದಿಂದ ನೋಡ್ತಿರೋ ಆರಾಧ್ಯ ಆಕೆ ನೋಟಕ್ಕೆ ಇನ್ನೂ ಹೆದರಿದ್ಲು. ನಿಜಕ್ಕೂ ಏನು ನಡೀತು ಅತ್ತೆಯವರೇ, ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ಒಂದೊಂದು ಮಾತನ್ನು ಕೂಡು ಹಾಕ್ತಾ ಕೇಳಿದ್ಲು ಮೆಲ್ಲಗೆ. ಆರಾಧ್ಯನ ನೋಡಿ ಮುಖ ತಿರುಗಿಸ್ಕೊಂಡು, ನೀನು ಅಧಿರಾಜ್ಗೆ ಡಿವೋರ್ಸ್ ಕೊಟ್ಟು ಹೊರಟು ಹೋಗು ಆರಾಧ್ಯ ಅಂತ ಗಂಭೀರವಾಗಂದ್ಲು. ಆ ಮಾತುಗಳಿಗೆ ಕೈಲಿದ್ದ ಫುಡ್ಡನ್ನು ಬಿಟ್ಟುಬಿಟ್ಟು ಬಾಯಿದಿಂದ ಎದ್ದು ನಿಂತಳು ಆರಾಧ್ಯ. ಕಣ್ ತುಂಬ ನೀರು ತುಂಬ್ಕೊಂತು. ಇಲ್ಲ ಅತ್ತೆಯವರೇ, ನಾನು ಅಧಿರಾಜ್ಗೆ ಡಿವೋರ್ಸ್ ಯಾಕೆ ಕೊಡಬೇಕು ನಿಜವಾಗ್ಲೂ ಅಂತ ಸ್ವಲ್ಪ ಕೋಪದಿಂದ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಆರಾಧ್ಯ ಮಾತುಗಳಿಗೆ ಕೋಪದಿಂದ, ಯಾಕೆ ಕೊಡಬಾರ್ದು, ಕೇವಲ ನಿನ್ನ ಮೇಲಿರೋ ಕೃತಜ್ಞತೆಯಿಂದ ಮದುವೆ ಮಾಡಿಕೊಂಡು ಅವನು ತನ್ನ ಲೈಫನ್ನು ಹಾಳು ಮಾಡ್ಕೊಂಡಿದ್ದಾನೆ. ಅವನ ಲೈಫ್ ಪೂರ್ತಿ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗೋಯ್ತು. ಅವನ ಇಷ್ಟದ ಪ್ರಕಾರ ಮಾಡ್ಕೊಂಡಿದ್ದಾನೆ ಅಲ್ವಾ ಅಂತ ಸೈಲೆಂಟ್ ಆಗಿದೆ. ಆದರೆ ಇವಾಗ ಹಾಗೆ ನೋಡ್ತಾ ಸೈಲೆಂಟ್ ಆಗಿರೋದಕ್ಕಾಗಲ್ಲ. ನೀನು ಅವನ ಲೈಫಿಂದ ಹೊರಟು ಹೋಗೋದು ಒಳ್ಳೆಯದು ಆರಾಧ್ಯ ಅಂದ್ಲು ಕೋಪದಿಂದ. ಆಕೆ ಮಾತುಗಳಿಗೆ ನಿಜಕ್ಕೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಹೊರಟು ಹೋಗಬೇಕು? ನಾನು ಕೇಳಿದ್ನ ಮದುವೆ ಮಾಡ್ಕೊ ಅಂತ, ಅವರೇ ಮಾಡ್ಕೊಂಡಿದ್ದು. ಈಗ ನಿಮ್ಮ ಸೊಸೆಯಾಗಿರೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ಸಡನ್ನಾಗಿ ಡಿವೋರ್ಸ್ ಇಮಿಡಿಯೇಟಾಗಿ ಕೊಡು ಅಂದರೆ ಹೇಗೆ ಅಂತ ಗಟ್ಟಿಯಾಗಿ ಕೇಳಿದ್ಲು ಆರಾಧ್ಯ. ನನ್ನ ಸೊಸೆಯಾಗಿರೋ ಅಂಥ ಅರ್ಹತೆ ನಿನಗಿಲ್ಲ. ಈ ಮನೆ ಸೊಸೆ ಅಂದಮೇಲೆ ವಂಶವನ್ನು ಬೆಳೆಸಬೇಕು, ಆದರೆ ನಾಶ ಮಾಡಬಾರ್ದು. ನಿನಗೆ ಮಕ್ಕಳು ಹುಟ್ಟಲ್ಲ ಅಂತ ಸ್ವಾಮೀಜಿ ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಿದ್ದಾಗ ನೀನು ಅಧಿರಾಜ್ ಲೈಫಲ್ಲಿ ಯಾಕಿರಬೇಕು?
ನಿನ್ನಷ್ಟಕ್ಕೆ ನೀನೇ ಸೈಡ್ ಆದರೆ ಅಧಿರಾಜ್ ಲೈಫ್ಗೆ ಒಂದು ಒಳ್ಳೆ ಹುಡುಗಿಯನ್ನು, ಮುಖ್ಯವಾಗಿ ನಮಗೆ ವಾರಸ್ದಾರನ ಕೊಡೋ ಹುಡುಗಿಯನ್ನು ಕರ್ಕೊಬಂದು ಮದುವೆ ಮಾಡ್ತೀನಿ ಅಂತ ಕೋಪದಿಂದ ಹೇಳಿದ್ಲು ಅರುಂಧತಿ. ಅರುಂಧತಿ ಮಾತಿಗೆ ಆರಾಧ್ಯ ಗುಂಡಿಗೇನು ಯಾರೋ ಕೂಯ್ದು ಹಾಗನ್ನಿಸ್ತು. ಬೇಸರದಿಂದ ಬಾಯಿಂದ ಮಾತು ಕೂಡ ಬರ್ತಿಲ್ಲ. ಗಟ್ಟಿ ಅಗಳಬೇಕನ್ಸಿದ್ರು, ಎದುರಿಗಿರೋ ಅರುಂಧತಿಯನ್ನು ಹೊಡಿಬೇಕನ್ಸಿದ್ರು, ಏನು ಮಾಡೋಕ್ಕಾಗದೇ ಇರೋಂಥ ಸಿಚುಯೇಷನ್. ಸೈಲೆಂಟಾಗಿ ತಲೆ ತಗ್ಸಿದ್ಲು. ಆರಾಧ್ಯಕ್ಕೆ ದೇವ್ರ ಮೇಲೆ ನಂಬಿಕೆ ಇದ್ರು ಇಂಥ ಸ್ವಾಮೀಜಿಗಳನ್ನ ಹೇಳೋ ಮಾತುಗಳನ್ನ ಯಾವತ್ತೂ ನಂಬಲ್ಲ. ಅದಕ್ಕೆ ಕೋಪದಿಂದ ನೀವು ಸುಳ್ಳು ಹೇಳ್ತಿದ್ದೀರಿ, ನಿಜಕ್ಕೂ ಅವ್ರ ಮಾತು ನಂಬೇಡಿ ಅಂದ್ಲು. ಡ್ಯೂ ಥಿಂಕ್ ಐ ಆಮ್ ಅ ಮ್ಯಾಡ್ ಅಂತ ಕೇಳಿದ್ಲು ಅರುಂಧತಿ ದೇವಿ. ಅಯ್ಯೋ ನಾನು ಹಾಗೆ ಅಂತಿಲ್ಲ ಅತ್ತೆಯವರೇ ಅಂತ ಕಂಗಾಲಾಗಿ ಹೇಳ್ತಿರೋ ಆರಾಧನೆ ತಡೀತಾ, ಮತ್ತು ನಿನ್ನ ಮಾತುಗಳ ಅರ್ಥ ಏನು? ಸ್ವಾಮೀಜಿ ಹೇಳೋ ಸುಳ್ಳಂತಾನಾ ಅಥವಾ ನಿಜಕ್ಕೂ ದೇವರೇ ಇಲ್ಲ ಅಂತಾನಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು. ನನ್ನ ಉದ್ದೇಶ ಅದೆಲ್ಲ ಅತ್ತೆ ಅಂತ ಹೇಳ್ತಿರೋ ಆರಾಧ್ಯನ ಮಾತಾಡೋದಕ್ಕೆ ಬಿಡದೆ, ನೀನು ಉದ್ದೇಶ ಅದೇ ಆಗಿದ್ದಕ್ಕೆ ಹೀಗೆ ಮಾತಾಡ್ತಿದ್ಯಾ? ಅಧಿರಾಜ್ ಬಂದ ತಕ್ಷಣವೇ ಅಳ್ತಾ ನಾನು ಮಾತಾಡಿದ್ನೆಲ್ಲ ಹೇಳಿ ಸಿಂಪತಿ ಪಡೆಯೋಕೆ ಟ್ರೈ ಮಾಡಿದ್ಯಾ ಅಷ್ಟೇ ತಾನೇ ಅಂತ ಅರ್ಥ ಇಲ್ಲದೆ ಅಂತಿರೋ ಆಕೆ ಮಾತುಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳಿಯೋದು ಆರಾಧ್ಯ. ನಿಜಕ್ಕೂ ಹೇಳಿದರೆ ಏನಾಗತ್ತೆ? ನೀವೇ ತಾನೇ ಸ್ವಾಮೀಜಿ ಹೇಳಿದ್ರು ಅಂತ ಹೇಳಿದ್ದು ಅಂತ ಗೊಂದಲದಲ್ಲೇ ಕೇಳಿದ್ಲ ಆರಾಧ್ಯ. ಆಹಾ, ಅಧಿರಾಜ್ಗೇನಂತ ಹೇಳ್ತೀಯ ಆರಾಧ್ಯ? ನಾನು ಮಕ್ಕಳನ್ನು ಪಡೆಯೋಕ್ಕಾಗಲ್ಲ, ಆದರೂ ನೀನು ಹೆಂಡತಿಯಾಗಿ ಈ ಮಾನ್ಸನ್ನಲ್ಲೇ ಇರಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೀನು ವಂಶ ಬೆಳೆಸೋಕ್ಕಾಗಲ್ಲ, ಆದರೂ ನಿನ್ನ ಮನೆಯಲ್ಲಿದ್ದು ರಾಜಭೋಗ ಅನುಭವಿಸ್ತೀನಿ ಅಂತ ಹೇಳ್ತೀಯಾ ಅಂತ ಕೋಪದಿಂದ ಕೇಳಿದ್ಲ ಅರುಂಧತಿ ದೇವಿ. ಅರುಂಧತಿ ಮಾತಿಗೆ ಬೇಸರ ಪಟ್ಕೊಳ್ತಾ, ನನಗೆ ಮಕ್ಕಳು ಹುಟ್ಟಲ್ಲ ಅಂತ ನಿಜಕ್ಕೂ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ನಂಗೆ ಸ್ವಲ್ಪ ಆದರೂ ಟೈಮ್ ಕೊಡಬೇಕಲ್ವಾ ಅಂದ್ಲು ಆರಾಧ್ಯ. ಆದರೆ ತನ್ನ ಮನಸ್ಸಿನ ಮಾತ್ರ, ನನಗಿನ್ನೂ 20 ವರ್ಷ ಕೂಡ ಆಗಲಿಲ್ಲ, ಆಗಲೇ ಮಕ್ಕಳನ್ನು ಹೇಗೆ ಪಡಿತೀನಿ? ನನ್ನ ಏಜ್, ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ? ಈಗ ನಿಜಕ್ಕೂ ಇದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಬೇಸರದಿಂದ ಅಂದ್ಕೊಂಡ್ಳು. ನಿನಗೆ ಟೈಮ್ ಕೊಡುವಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಈಗಾಗಲೇ ಅಧಿರಾಜ್ ಏಜ್ ತುಂಬ ಹೆಚ್ಚಾಗಿದೆ. ಲೇಟ್ ಮಾಡಿದ್ರೆ ನನ್ನ ವಂಶಕ್ಕೆ ವಾರಸ್ದಾರರು ಇಲ್ಲದಾಗ ಹೋಗ್ಬೋದು. ಏನು ಮಾಡಬೇಕು ಅಂತ ನೀನು ಯೋಚಿಸ್ಕೋ ಅಂತ ಕೋಪದಿಂದ ಅಂತ ತನ್ನ ರೂಮ್ಗೆ ಹೊರಟು ಹೋದ್ಲು ಅರುಂಧತಿ. ಅರುಂಧತಿ ಹೊರಟು ಹೋದ್ಮೇಲೆ ತುಂಬ ಹೊತ್ತು ಹಾಗೆ ನಿಂತು ಆಲೋಚಿಸ್ತಾ ಉಳಿದು ಹೋದ್ಲು ಆರಾಧ್ಯ. ಡೈನಿಂಗ್ ಟೇಬಲ್ ಕಡೆ ನೋಡಿದ್ಲು. ನಾರ್ಮಲ್ ಆಗಿ ಹಸಿವು ತಡಿಲಾರ್ದ ಆರಾಧ್ಯ ನೀರಸವಾಗಿದ್ದರಿಂದ ಹೋಗಿ ತಿನ್ನೋದು ಕೂತ್ಲು. ಬಾಯಲ್ಲಿ ಅನ್ನ ತುತ್ತು ಇಟ್ಕೊಂಡ ತಕ್ಷಣ ಆಕೆ ಹತ್ತಿರ ಬಂದು, ರೋಸಾ, ಇಷ್ಟೆಲ್ಲ ನಡೆದ್ಮೇಲೆ ನಿಮ್ಗೆ ಹೇಗೆ ತಿನ್ಬೇಕನ್ಸುತ್ತೆ ಅಂತ ಆರಾಧ್ಯಳನ್ನು ಒಂಥರ ನೋಡ್ತಾ ಅಂದ್ಲು. ಆಕೆ ಮಾತುಗಳು ಮುಗಿಲು ಮುಟ್ಟುವಂತ ಬರ್ತಿದ್ರೆ ಇನ್ನು ಆರಾಧ್ಯಕ್ಕೆ ತಿನ್ನೋದಕ್ಕಾಗಲಿಲ್ಲ. ಮೌನವಾಗಿ ತಲೆ ತಗ್ಸಿದ್ಲು. ಕಾಮಾಗಿ ಹೋಗಿ ಈ ಡಿಶಸ್ ಎಲ್ಲ ಕ್ಲೀನ್ ಮಾಡಿ ಮೇಡಮ್ ನಿಮಗೆ ಫೇವರ್ ಆಗಿರಬೇಕಂದ್ರೆ ಆಕೆಯನ್ನು ಸಂತೋಷಪಡಿಸೋ ಕೆಲಸಗಳು ಮಾತ್ರ ಮಾಡಿ, ಈ ಕೋಪ ತರಿಸೋ ಕೆಲಸಗಳನ್ನೆಲ್ಲ ಅಂತ ಹೇಳಿ ಪಕ್ಕದಿಂದ ಹೊರಟು ಹೋದ್ಲು ರೋಸಾ. ಆರಾಧ್ಯ ಬೇಸರದಿಂದ ತನ್ನ ಬಾಯಲ್ಲಿದ್ದ ಅನ್ನವನ್ನು ಪ್ಲೇಟ್ನಲ್ಲಿ ಉಗಿದ್ಬಿಟ್ಟು ಅಲ್ಲಿರೋ ಪಾತ್ರೆಗಳನ್ನ ತೊಗೊಂಡು ಹೋಗಿ ಕಿಚನ್ ಕ್ಲೀನ್ ಮಾಡೋ ಸ್ಟಾರ್ಟ್ ಮಾಡಿದ್ಲು. ರೂಮ್ಗೆ ಹೋದ ಅರುಂಧತಿ ಸಂಜೆವರೆಗೂ ಹೊರಗೆ ಬರಲಿಲ್ಲ. ಆರಾಧ್ಯ ನಿಲ್ಲಿಸದೆ ಮನೆ ಕೆಲಸ ಮಾಡ್ತಾನೇ ಇದ್ದಾಳೆ. ಕಿಚನಲ್ಲಿ ಡಿನ್ನರ್ಗೆಲ್ಲ ಪ್ರಿಪೇರ್ ಮಾಡ್ತಿರೋ ಆರಾಧ್ಯನ ನೋಡಿದ ಅರುಂಧತಿ, ನೀನು ಇನ್ನೂ ಹೋಗದೆ ಇಲ್ಲೇನು ಮಾಡ್ತಿದ್ಯಾ ಅಂತ ಕೋಪದಿಂದ ಕೇಳಿದ್ಲು. ಆಕೆ ಒಂದು ಮಾತಿಗೆ ಭಯದಿಂದ ವಾಪಸ್ ತಿರುಗಿ, ಏನೋ ಅಂತ ಅಯೋಮಯವಾಗಿ ಕೇಳಿದ್ಲು. ನಾನು ನಿನ್ನನ್ನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದೆ ತಾನೇ, ಇನ್ನು ಇಲ್ಲೇ ಇದ್ದು ಏನು ಮಾಡ್ತಿದ್ಯಾ ಅಂತ ಅಂದ ತಕ್ಷಣವೇ, ಅಂದರೆ ನಾನು ಇವಾಗ ಇಲ್ಲಿಂದ ಮ್ಯಾನ್ಷನ್ಗೆ ಹೊರಟು ಹೋಗ್ಬೋದಾ ಅಂತ ಸ್ವಲ್ಪ ರಿಲೀಫ್ ಆಗಿ ಫೀಲ್ ಆಗ್ತಾ ಕೇಳಿದ್ಲು ಆರಾಧ್ಯ. ಅಲ್ಲೇ ಇದ್ದು ಅರುಂಧತಿ ಕೈಯಲ್ಲಿನ ಮಾತುಗಳನ್ನ ಕೇಳಬೇಕಂತ ಆಕೆಗೆ ನಿಜಕ್ಕೂ ಇರಲಿಲ್ಲ. ಯಾವಾಗ ಈ ಕೇಸಿಂದ ಪಾರಾಗಬೇಕಂತ ವೆಯ್ಟ್ ಮಾಡ್ತಿದ್ದಾಳೆ. ಅಧಿರಾಜ್ ಬಂದ ತಕ್ಷಣವೇ, ನೀನು ಡಿವೋರ್ಸ್ ಬಗ್ಗೆ ಮಾತಾಡೋದನ್ನು ಮಾತ್ರ ಮರಿಬೇಡ. ಆದರೂ ನೀನು ಹೇಳ್ದಿದ್ರು ಅಧಿರಾಜ್ ಜೊತೆ ನಾನು ಖಂಡಿತವಾಗಿ ಮಾತಾಡ್ತಿರ್ತೀನಿ. ನಿನಗೆ ಮಕ್ಕಳು ಹುಟ್ಟಲ್ಲ ಅಂತ ತಿಳಿದ ಮೇಲೂ ನೀನೇ ಬೇಕು ಅಂದ್ಕೊಂಡ್ರೆ ನಿಮ್ಮನ್ನು ಹೇಗೆ ಬೇರ್ಪಡಿಸ್ಬೇಕಂತ ಕೂಡ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಗಲಾಟೆಗಳನ್ನೆಲ್ಲ ಇಲ್ಲದೆ ಸೈಲೆಂಟಾಗಿ ನೀನೇ ಅಧಿರಾಜ್ ಲೈಫಿಂದ ಹೊರಟು ಹೋದರೆ ನಿನಗೆ ಒಳ್ಳೆಯದು ಅಂತ ಸ್ವಲ್ಪ ಕಠಿಣವಾಗಿ ಹೇಳಿದ್ಲು. ಅದನ್ನು ಕೇಳಿದ ನಂತರ ಏನೋ ಆಲೋಚಿಸ್ತಾ ಸ್ವಲ್ಪ ಸಮಯ ನಂತರ ಅಲ್ಲಿಂದ ಹೊರಟು ಹೋದ್ಲು ಆರಾಧ್ಯ. ಒಂದು ಕಡೆ ಹಸಿವಿನ ಬೇಸರ ಕಾಡ್ತಿದ್ರು. ಅರುಂಧತಿಯ ಮಾತುಗಳು ಆಕೆಯನ್ನು ತುಂಬ ಕಾಡ್ತಿದ್ವು. ಅರುಂಧತಿ ಮಾತುಗಳ ಬಗ್ಗೆ ಆಲೋಚಿಸ್ತಿರೋ ಆರಾಧ್ಯಗೆಲ್ಲೋ ಏನೋ ತಪ್ಪು ನಡೀತಿದೆ ಅಂತ ಅನ್ನಿಸ್ತು. ಸ್ವಾಮೀಜಿ ಮಾತುಗಳನ್ನ ತಳ ಹಾಕುವಂತ ಅಂದ್ಕೊಂಡೆ ತನಗೆ ದೇವರ ಮೇಲಿರೋ ನಂಬಿಕೆಯಿಂದ ಅವ್ರನ್ನ ನಂಬೇಕಾ ಬೇಡವಾ ಅಂತ ತುಂಬ ಕನ್ಫ್ಯೂಷನ್ ಸ್ಟೇಜ್ನಲ್ಲಿದ್ದಾಳೆ. ಆಲೋಚಿಸಿ ಬೇಸರಗೊಂಡು ಆರಾಧ್ಯ ಡೈರೆಕ್ಟಾಗಿ ತನ್ನ ಆಫೀಸ್ಗೆ ಹೊರಟೋದ್ಲು. ಆಫೀಸ್ ಟೈಮಿಂಗ್ ಮುಗಿಯೋ ಟೈಮ್ಗೆ ಆಫೀಸ್ಗೆ ಬಂದು ಆರಾಧ್ಯಳನ್ನು ನೋಡಿ ಆಶ್ಚರ್ಯಪಟ್ಟು ಕಾವ್ಯ, ನೀನೇನೇ ಇಲ್ಲಿಗೆ ಬಂದಿದೆಯಾ ಸಡನ್ನಾಗಿ ಅಂತ ಕೇಳಿದ್ಲು. ನಿಜಕ್ಕೂ ಬೇಜಾರಿನಲ್ಲಿದ್ದ ಆರಾಧ್ಯ, ನನ್ನ ಆಫೀಸಿಗೆ ನಾನು ಬರೋದಕ್ಕೂ ನೀನು ಪರ್ಮಿಷನ್ ಬೇಕಾ ಅಂತ ಕೋಪದಿಂದ ಕಿರ್ಚಿದ್ಲು. ನಿಜಕ್ಕೂ ನೀನು ಬರಬಾರ್ದು ಅಂತ ನಾನೆಲ್ಲ ಹೇಳಿದೆ? ಇದು ನಿನ್ನ ಕಂಪ್ನಿ, ನೀನು ಯಾವಾಗಾದರೂ ಬರ್ಬೋದು ಹೋಗ್ಬೋದು. ಇವಾಗ ಅತ್ತೆ ಮನೆಯಲ್ಲಿ ಹೌಸ್ ಅರೆಸ್ಟ್ನಲ್ಲಿ ಇದೆಯಲ್ಲ ಅಂತ ಕೇಳಿದೆ ತಾಯಿ ಅಂತ ಕಾವ್ಯ ಅಂದ ತಕ್ಷಣವೇ ಆರಾಧ್ಯ ಗಟ್ಟಿ ಕಣ್ಣು ಮುಚ್ಚಿ ತೆರೆದು
ನಾನೇನು ಪಾರಾಗಿ ಬಂದಿಲ್ಲ, ಆಕೆ ನನ್ನ ಒಟ್ಟು ಹೋಗು ಅಂತ ಹೇಳಿದ್ರು ಅದಕ್ಕೆ ಬಂದ್ಬಿಟ್ಟೆ ಅಂದಳು ಆರಾಧ್ಯ. ಹೌದಾದ್ರೆ ಯಾಕೆ ಅಧಿರಾಜ್ ಸರ್ ಏನಾದರೂ ಬಂದ್ಬಿಟ್ರಾ ಅಂತ ಕೇಳಿದ ತಕ್ಷಣ ನೋ ಅನ್ನೋ ಆನ್ಸರ್ ಹೇಳಿದ್ಲು ಆರಾಧ್ಯ. ಮತ್ತೆ ನೀನು ಆಫೀಸ್ಗೆ ಯಾಕೆ ಬಂದೆ, ಆಕೆ ಅಷ್ಟು ಈಸಿಯಾಗಿ ನಿನ್ನ ಬಿಡೋ ಮನುಷ್ಯಳೇ ಅಲ್ವಲ್ಲ ಅಂತ ವ್ಯಂಗ್ಯವಾಗಿ ಕೇಳಿದ ಕಾವ್ಯವಳೊಂದಿಗೆ ತನ್ನ ಮಾತುಗಳನ್ನ ಕೇರ್ ಮಾಡದೆ ಒಂದು ಪ್ಲೇಸ್ಗೆ ಹೋಗಬೇಕು, ನನ್ನ ಜೊತೆ ಬರ್ತೀಯಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು ಆರಾಧ್ಯ. ಆರಾಧ್ಯನಲ್ಲಿ ಏನೋ ಚೇಂಜ್ ಗಮನಿಸಿದ ಕಾವ್ಯ. ಎಲ್ಲಿಗೆ, ಮ್ಯಾಟರ್ ಏನು, ಸೀರಿಯಸ್ಸಾ ಅಂತ ಕೇಳಿದ ತಕ್ಷಣ ಮತ್ತೆ ರೆಗ್ಯುಲರ್ ಆಗಿ ಹೋಗೋ ಸ್ವಾಮೀಜಿ ಹತ್ರಕ್ಕೆ ಅಂದ್ಲು ಆರಾಧ್ಯ. ಅಧಿರಾಜ್ ಸರೋಬರು ಒಳಗಡೆ ಸನ್ಯಾಸ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ, ಏನು ಕತೆ ಅಂತ ಕಾಡಿಸ್ತಾ ಕೇಳಿದ್ಲು ಕಾವ್ಯ. ನೀನು ಜೋಕಾಗಂದ್ರೂ ಕೊನೆಗೆ ನನಗೆ ಅದೇ ಗತಿ ಆಗೋ ಆಗಿದೆ ಅಂತ ವಿರಕ್ತಿಯಿಂದ ಅಂದ್ಲು ಆರಾಧ್ಯ. ಆಕೆ ನೋಡ್ತಾ ಏನೇ ಅಷ್ಟೊಂದು ವೇದಾಂತ ಮಾತಾಡ್ತಿದ್ಯಾ, ಏನು ನಡೀತು ಸಡನ್ನಾಗಿ, ಅವ್ರ ಹತ್ರಕ್ಕೆ ಹೋಗಬೇಕು ಅಂತ ಯಾಕೆ ಅಂದ್ಕೊಳ್ತಿದ್ಯಾ, ಗುರುಜಿ ಹತ್ರ ಅಂತ ಕೇಳಿದ್ಲು ಕಾವ್ಯ. ಏನು ಹೇಳಲೇ ನನ್ನ ಕತೆ, ನನಗಿನ್ನೂ ಮಕ್ಕಳು ಹುಟ್ಟಿಲ್ಲ ಅಂತ ಸ್ವಾಮೀಜಿ ಹತ್ರ ಹೋಗಿ ನನ್ನ ಜಾತಕ ತೋರಿಸಿದಾರಂತೆ. ನಮ್ಮ ಅತ್ತೆ ಅದು ಸ್ವಲ್ಪ ರಿವರ್ಸ್ ಆಗಿ ಅವಯ್ಯ ನನಗೆ ಮಕ್ಕಳೇ ಹುಟ್ಟಲ್ಲ ನಿಜಕ್ಕೂ ಅಂತ ಹೇಳಿದಾನಂತೆ. ಅದನ್ನು ಹಿಡ್ಕೊಂಡು ಡೆವಿಲ್ ಲೈಫ್ನಿಂದ ನನ್ನ ಓಟ್ ಹೋಗು ಅಂತ ನನ್ನ ಅತ್ತೆ ಹೆದರಿಸ್ತಿದ್ದಾಳೆ ಅಂದ್ಲು ಆರಾಧ್ಯ. ಈ ದಿನಗಳಲ್ಲಿ ಸ್ವಾಮೀಜಿಗಳು ಏನು ಕತೆ ಇವ್ರದ್ದು, ನಿಜಕ್ಕೂ ಆಕೆ ಯಾವ ಕಾಲದಲ್ಲಿದ್ದಾರೆ, ಮಕ್ಕಳು ಹುಟ್ಟಬೇಕಂದ್ರೆ ಹೋಗಬೇಕಿರೋದು ಸ್ವಾಮೀಜಿಗಳ ಹತ್ರ ಅಲ್ಲ ಹಾಸ್ಪಿಟಲ್ಗೆ, ಆ ಮಾತ್ರ ಬ್ರೈನ್ ಕೂಡ ಅಧಿರಾಜ್ ಸರ್ ಮಮ್ಮಿಗೆ ಇಲ್ವಾ ಅಂತ ಅಂದ್ಲು ಕಾವ್ಯ. ಏಯ್ ನನಗೆ ಮಕ್ಕಳು ಹುಟ್ಟಲ್ಲ ಅಂದರೆ ನೀನು ನಂಬ್ತೀಯಾ ಅಂತ ಸಣ್ಣದಾಗಿ ಬೇಸರದಿಂದ ಕೇಳಿದ ಆರಾಧ್ಯ ಮಾತೆಗೆ ಮೈಂಡ್ ಏನಾದರೂ ಫ್ರಿಜ್ನಲ್ಲಿ ಇಟ್ಟಿದೆಯಾ, ನೀವು ಮದುವೆ ಆಗಿ 3 ತಿಂಗಳು ಕೂಡ ಆಗಿಲ್ಲ ಆಗಲೇ ಪ್ರೆಗ್ನೆಂಟ್ ಹೇಗೆ ಆಗ್ತಾರೆ, ಉಚಿತನ ಅಲ್ವಾ ಇದು, ತಿಕ್ಲು ಮುಂಡೆದೆ. ಆದರೂ ಮಕ್ಳಿಗೆ ಅಷ್ಟೊಂದು ಅರ್ಜೆಂಟ್ ಆಕೆ, ಕನಿಷ್ಠ ನಿಮ್ಮಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋವರೆಗಾದರೂ ವೆಯ್ಟ್ ಮಾಡಬೇಕಲ್ವಾ ಅಂತ ಕೇಳಿದ್ಲು ಕಾವ್ಯ. ನನ್ನ ಪ್ರಾಬ್ಲಮ್ ಕೂಡ ಅದೇ ಕಾವ್ಯ ಬಂದಿರೋದು, ನಿಜಕ್ಕೂ ಈ ಪ್ರಾಬ್ಲಮ್ ಎಲ್ಲ ಆ ಮೆಂಟಲ್ ಮುಖದ ಶ್ರಾವಣಿಯಿಂದಲೇ ಬಂದಿದ್ದು. ನಮ್ಮ ಚಿಕ್ಕತ್ತೆಯನ್ನು ಕಳ್ಕೊಂಡು ಅಲ್ಲಿಗೆ ಬಂದು ಮಕ್ಕಳ ಟಾಪಿಕ್ ತೆಗೆದುತಂದು ಈ ಗಲಾಟೆ ಪೂರ್ತಿ ನನ್ನ ತಲೆ ಮೇಲಿಟ್ಟು ಹೊರ್ಟು ಹೋದ್ಲು ದಿಗ್ಗೇಡಿ. ಮನೆಯಲ್ಲಿ ಆಕೆ ಮಾಡಿದ ಗಲಾಟೆಗೆ ತಲೆ ಬಡ್ಕೊಳ್ಬೇಕು ಅನ್ಸೋ ಅಷ್ಟು ಕೋಪ ಬಂತು. ಆ ಡೆವಿಲ್ ಕೊಂದು ಹಾಕ್ತಾನೆ ಅಂತಿದ್ರೆ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡೆ ಅಂತ ಅಲ್ಲಿ ಪಟಪಟ ಕಡಿದ್ಲು ಆರಾಧ್ಯ. ಹಾಗೆ ಅಂದ್ಕೊಳ್ತಿರೋ ಆಕೆ ಕಡೆ ಅನುಮಾನವಾಗಿ ಕೆಳಗಿನಿಂದ ಮೇಲಿನವರೆಗೂ ಅಬ್ಸರ್ವ್ ಮಾಡ್ತಾ, ನಿಜಕ್ಕೂ ನಿನಗೂ ಅಧಿರಾಜ್ ಸರ್ಗೂ ಇನ್ನೂ ರಿಲೇಷನ್ ಸ್ಟಾರ್ಟ್ ಆಗಿಲ್ಲ ತಾನೇ ಅಂತ ಅನುಮಾನವಾಗಿ ಕೇಳಿದ್ಲು ಆರಾಧ್ಯನ. ಆಚಿಕೆ ಪಡ್ತಾ ಇಲ್ಲ ಅನ್ನೋ ಥರ ತಲೆ ಆಡಿಸಿದ್ಲು. ನೀವು ಮತ್ತೆ ಗುಚ್ಚಿರಬೇಕು, ಇನ್ನು ಮ್ಯಾಟರ್ ಸ್ಟಾರ್ಟ್ ಆಗದೆ ಮಕ್ಕಳು ಎಲ್ಲಿಂದ ಬರ್ತಾರೆ ಅಂತ ತಲೆ ಕಿರ್ಕೊಳ್ತಾ ಅಂದು, ಹೌದು ಈ ವಿಷಯ ನೀವು ಮತ್ತೆ ತಿಳಿದ್ರೆ ಖಂಡಿತವಾಗಿ ನಿನ್ನ ಕೊಂದು ಹಾಕ್ತಾಳೆ ಅಂದರು ಕಾವ್ಯ. ನನಗೂ ಅದೇ ಭಯ ಆಗ್ತಿದೆ ಕಣೆ, ಮಕ್ಕಳು ಹುಡ್ತಿಲ್ಲ ಅಂತ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾರೆ, ಅದೇ ನಾನು ಇನ್ನೂ ಅಧಿರಾಜವ್ರನ್ನ ಹತ್ತಿರ ಕೂಡ ಬರೋದಕ್ಕೆ ಬಿಟ್ಟಿಲ್ಲ ಅಂತ ತಿಳಿದ್ರೆ ಇನ್ನೇನಾದರೂ ಇದೆಯಾ ದೇವರೇ ಅಂತ ಭಯದಿಂದ ಅಂದ್ಲು ಆರಾಧ್ಯ. ಆ ವಿಷಯ ಹೇಳಿ ಇನ್ನು ಅಳೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ಆ ಸ್ವಾಮೀಜಿ ಕಾಲು ಹಿಡ್ಕೊಳ್ಳೋದು ಬೆಟರ್ ಅಂತ ಕಾವ್ಯ ನೀರಸವಾಗಿ ಅಂದ ತಕ್ಷಣವೇ ಸ್ವಾಮೀಜಿ ಹೆಸರು ಕೇಳಿದ ತಕ್ಷಣ ಕೋಪದಿಂದ ಹಲ್ಲು ಕಡಿತಾ, ನಡಿಯೇ ನಿಜಕ್ಕೂ ಈಗಲೇ ಹೋಗ ಸ್ವಾಮೀಜಿ ಅವ್ರನ್ನ ಉಡುಪು ಒಗೆದು ಬರ್ತೀನಿ. ನಿಜಕ್ಕೂ ನನಗೆ ಮಕ್ಕಳು ಹುಟ್ಟಲ್ಲ ಅಂತ ಅವಯ್ಯನಿಗೆ ಹೇಗೆ ಗೊತ್ತು, ಅವಯ್ಯ ಹೇಗೆ ಹೇಳೋದಕ್ಕೆ ಸಾಧ್ಯ, ನನ್ನ ಬಗ್ಗೆ ಇವತ್ತು ನಾನು ತಿಳ್ಕೊಳ್ಬೇಕು. ಏನಾದರೂ ತೊಂದರೆ ಬಂದರೆ ಆ ಸ್ವಾಮೀಜಿನ ಅಲ್ಲೇ ತೇಲಿಸ್ತೀನಿ ನೋಡು ಅಂತ ಆಕೆ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಗೆ ನಡೆದ್ಲ ಆರಾಧ್ಯ. ಆಕೆಯನ್ನು ಫಾಲೋ ಮಾಡ್ತಾ ಹೊರಟ್ಲು ಕಾವ್ಯ ಕೂಡ. ಇಬ್ಬರು ಕಷ್ಟಪಟ್ಟ ಸ್ವಾಮೀಜಿಯವರು ಆಶ್ರಮ ತಿಳ್ಕೊಂಡು ಒಟ್ಟಿನಲ್ಲಿ ಅಲ್ಲಿಗೆ ರೀಚ್ ಆದರು. ಅಮ್ಮಯ್ಯ ಏನೇ ಇದು ಆಶ್ರಮನ ಇಲ್ಲ ರಾಜಭವನನ, ಅಧಿರಾಜ್ ಅವ್ರ ಮನುಷ್ಯನಿಗಿಂತ ತುಂಬ ದೊಡ್ಡದಾಗಿದೆ ಅಂತ ಆಶ್ರಮನ ಅನುಮಾನವಾಗಿ ನೋಡ್ತಾ ಅಂದ್ಲು ಆರಾಧ್ಯ. ಇವಾಗ ಮನೆಗಳಿಗಿಂತ ಆಶ್ರಮಗಳೇ ಗ್ರೇಟ್ ಆಗಿರುತ್ತವೆ ಬಿಡೆ. ಇದುವರೆಗೆ ಸನ್ಯಾಸ ತೊಗೊಂಡಿದ್ದಾರೆ ಅಂದರೆ ಏನು ಗಿಡದ ಕೆಳಗೋ ಅಂಗಳದ ಮೇಲೆ ಇರ್ತಿದ್ರು, ಇವಾಗ ಸ್ವಾಮೀಜಿಗಳೆಲ್ಲ ಪ್ಯಾಲೇಸ್ ಕಟ್ಕೊಂಡು ರಾಜಭೋಗ ಅನುಭವಿಸ್ತಿದ್ದಾರೆ. ಟ್ರೆಂಡ್ ಚೇಂಜ್ ಆಗೋಗಿದೆ ಪಾಪ ಅಂತ ಆರಾಧನ ಒಳಗಡೆ ಕರ್ಕೊಂಡು ಹೋದ್ಲು ಕಾವ್ಯ. ಇಬ್ಬರು ಒಳಗಡೆ ಹೋಗಿ 20 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಅವರಿಬ್ಬರನ್ನ ಒಳಗಡೆ ಕಳಿಸಿದ ಆ ಸ್ವಾಮೀಜಿ ಶಿಷ್ಯ ಕಾವಿ ಬಣ್ಣದ ಬಟ್ಟೆಗಳಲ್ಲಿ ಉದ್ದನೆ ಗಡ್ಡದೊಂದಿಗೆ ಹಣೆ ಮೇಲೆ ವಿಭೂತಿ ರೇಖೆಗಳೊಂದಿಗೆ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕೂತಿದ್ದ ಸ್ವಾಮೀಜಿ. ಆ ಸ್ವಾಮೀಜಿ ಮುಂದೆ ನಿಂತವನ ಬ್ಯಾಕ್ಗ್ರೌಂಡ್, ಸುತ್ತಮುತ್ತಲಿನ ವಾತಾವರಣ, ಅವನ ಎಕ್ಸ್ಪ್ರೆಷನ್ಸ್ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಿದ್ದಾಳೆ ಆರಾಧ್ಯ. ಸಣ್ಣದಾಗ ಆರಾಧ್ಯ ಕೈಯನ್ನು ಚಿವುಟಿ, ನೋಡೋದು ಮುಗಿದ್ರೆ ಬಂದು ಕೆಲಸ ಸ್ಟಾರ್ಟ್ ಮಾಡು ಅಂತ ಕಿವಿಯಲ್ಲಿ ಕುಸು ಹೇಳಿದ್ಲು ಕಾವ್ಯ. ಅಂತ ಗಂಟ್ಲು ಸರಿ ಮಾಡಿಕೊಂಡು ಸ್ವಾಮಿ ಅಂತ ಅಳೋ ವಾಯ್ಸ್ನಲ್ಲಿ ಕರೆದ್ಲು ಆರಾಧ್ಯ. ಕಣ್ಣು ತೆರೆದು ಪ್ರಸನ್ನವಾಗಿ ಆರಾಧ್ಯ ಕಡೆ ನೋಡಿದ. ಅವರೊಂದಿಗೆ ಸ್ವಾಮಿ ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ ಸ್ವಾಮಿ ಅಂತ ಅಳ್ತಾ ನಾಟಕ ಆಡ್ಕೊಂಡು ಹೇಳಿದ್ಲು ಆರಾಧ್ಯ. ನಿಮ್ಮ ಪ್ರಾಬ್ಲಮ್ ಏನಮ್ಮ ಅಂತ ತುಂಬ ಕೂಲಾಗಿ ಕೇಳಿದ ಸ್ವಾಮೀಜಿ. ನಾನು ನನ್ನ ಗಂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಕೊಂಡು ಸುಸ್ತಾಗಿ ನೀರಸ ಬಂದು ಇನ್ನೂ ಶಕ್ತಿನೇ ಇಲ್ಲದೆ ಮದುವೆ ಮಾಡಿಕೊಂಡು ಸ್ವಾಮಿ, ಎಷ್ಟು ಅನ್ಯೋನ್ಯವಾಗಿ ಪೆಸರಟ್ ಉಪ್ಮಾ ಥರ, ಚಿಕನ್ ವಿತ್ ಬಿರಿಯಾನಿ ಥರ ಒಟ್ಟಿಗೆ ಇರ್ತಿದ್ವು ಸ್ವಾಮಿ ಅಂತ ಮೂಗು ಸೀನುತ್ತಾ ಹೇಳಿದ್ಲು ಆರಾಧ್ಯ.